ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಸೋಲಿನ ಬಳಿಕವೂ ತಣ್ಣಗಾಗದ ಸೇಡಿನ ಜ್ವಾಲೆ. ನಾವು ರಣಹೇಡಿಗಳಲ್ಲ ರಣಧೀರರು ಎಂದ ಎಚ್ಡಿಕೆ. ರಾಮನಗರದ 4 ಕ್ಷೇತ್ರ ಗೆದ್ದೇ ಗೆಲ್ತೇವೆ ಎಂದು ಎಚ್ಡಿಕೆ ಕಹಳೆ. ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್. ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ಬೊಂಬೆನಾಡು ಚನ್ನಪಟ್ಟಣ ಉಪಚುನಾವಣಾ ಕದನ ಹಲ್ಚಲ್ ಸೃಷ್ಟಿಸಿತ್ತು. ಹೈ ವೋಲ್ಟೇಜ್ ಕದನದಲ್ಲಿ ಕೈ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ದಿಗ್ವಿಜಯ ಸಾಧಿಸಿದ್ರು. ಅತ್ತ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲುಂಡಿದ್ರು. ನಿನ್ನೆ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಭೆ ನಡೆಸಿದ್ರು. ಈ ವೇಳೆ ಸೈನಿಕನ ರಣಹೇಡಿ ಮಾತಿಗೆ ದಳಪತಿಗಳು ತಿರುಗೇಟನ್ನ ನೀಡಿದ್ದಾರೆ. ನಾವು ರಣಹೇಡಿಗಳಲ್ಲ, ನಾವು ರಣಧೀರರು ಅಂತ ಟಾಂಗ್ ನೀಡಿದ್ದಾರೆ. ದೇವೇಗೌಡರ ಕುಟುಂಬ ರಣಧೀರರಾಗಿ ಹೋರಾಟ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ನಿಲ್ತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣದ ನನ್ನ ತಂದೆ ತಾಯಿಗಳು, ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿದೇ ಇದ್ದೀರಿ. ಪ್ಯಾಕೇಜ್ಗೋಸ್ಕರ ಹೋದವರು ರಣಹೇಡಿ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿಯಿಂದ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ಗೆ ಹೋದವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಎರಡು ಪಕ್ಷಗಳು ಟಿಕೆಟ್ ಅನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದ್ರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು. ಚನ್ನಪಟ್ಟಣ ಸೋಲನ್ನೇ ಎಚ್ಡಿಕೆ ಚಾಲೆಂಜ್ ಆಗಿ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕನಕಪುರ ಒಳಗೊಂಡಂತೆ ರಾಮನಗರ ಜಿಲ್ಲೆಯ 4 ಸ್ಥಾನಗಳನ್ನ ಗೆಲ್ತೇವೆ ಅಂತ ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ಅದೇ ನಾಯಕರಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ನಾವು ಸೋತಿದ್ದೇವೆ ಹೊರತು ಸತ್ತಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಟಿಆರ್ಪಿ ಸ್ಟಾರ್ಗೆ ತಕ್ಕ ಉತ್ತರ ನೀಡ್ತೀವಿ ಅಂತ ಗುಡುಗಿದ್ದಾರೆ. ಟಿಆರ್ಪಿ ಸ್ಟಾರ್ ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನ ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ. ಇದ್ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ. ಸಾಮಾಜಿಕ ನ್ಯಾಯದ ಪರವಿರೋ ಕಾಂಗ್ರೆಸ್ ಎಲ್ಲ ಸಮುದಾಯದವರನ್ನ ಸೇರಿಸಿ ಪಕ್ಷದ ವೇದಿಕೆಯಡಿಯಲ್ಲೇ ಸಮಾವೇಶ ನಡೆಸುತ್ತಿದ್ದೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆದರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತ್ರ ಯಾವ ಪುರುಷಾರ್ಥಕ್ಕೆ ಅಹಿಂದ ಸಮಾವೇಶ ಮಾಡ್ತಿದ್ದೀರಿ ಅಂತ ಕೆಣಕಿದ್ದಾರೆ. ಯಾವ ಪುರುಷಾರ್ಥ ಮಾಡ್ತಾರೆ ಬ್ರದರ್? 17 ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಆ ಸಮಾಜಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು ಅವರೆಲ್ಲ. 17 ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನು? ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ? ಅವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ದೆ ಸ್ವಾಭಿಮಾನ ಉಳಿಸಿರೋದ? ಸಿದ್ದರಾಮೋತ್ಸವ 2.0 ವಿರುದ್ಧ ದೆಹಲಿಗೆ ಅನಾಮಧೇಯ ಪತ್ರ ಬಂದು ರವಾನೆ ಆಗಿತ್ತು. ಈ ವಿಷಯ ಕಾಂಗ್ರೆಸ್ ನಾಯಕರು ಪತ್ರ ಬರೆದಿದ್ದೇ ಬಿಜೆಪಿ ಜೆಡಿಎಸ್ನವರು ಅಂತ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಕೈ ನಾಯಕರು ಬಿಜೆಪಿಯವರೇ ಯಾಕೆ ಪತ್ರವನ್ನ ಬರೆದಿರಬಾರದು ಅಂತ ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿಯವರೇ ಅನಾಮಧೇಯ ಪತ್ರಗಳನ್ನು ಬರೀತಾರೆ, ಅದು ನಮಗೆ ಲೆಕ್ಕ ಇಲ್ಲ. ಆದರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ. ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ. ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೆ. ನಮ್ಮ ನಾಯಕರನ್ನ ತೇಜೋವಧೆ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ಎದುರಿಸ್ತೇವೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುನರುಚ್ಚರಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಭಿನ್ನಮತ ಇರೋದು ಬಿಜೆಪಿಯಲ್ಲಿ, ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಬಿಜೆಪಿ ಶಾಸಕ ಮುನಿರತ್ನ ಒಂದಲ್ಲ ಒಂದು ಸುಳಿಯಲ್ಲಿ ಸಿಲುಕ್ತಿದ್ದಾರೆ. ಅತ್ಯಾಚಾರ ಯತ್ನ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಮುನಿ ಇತ್ತೀಚೆಗಷ್ಟೇ ಜಾಮೀನು ಪಡೆದು ಹೊರಬಂದಿದ್ರು. ಅದಾಗಲೇ ಅವರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ.
ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಲಗ್ಗೇರಿ ಮಾಜಿ ಕಾರ್ಪೊರೇಟರ್ ದೂರು ನೀಡಿದ್ದಾರೆ. ನಾರಾಯಣಸ್ವಾಮಿ ಪತ್ನಿ ಮಂಜುಳಾಗೆ ವೇದಿಕೆ ಮೇಲೆ ಹಲ್ಲೆಗೆ ಯತ್ನಿಸಿದ್ರಂತೆ. ಈ ಹಲ್ಲೆ ಮುನಿರತ್ನ ಷಡ್ಯಂತ್ರದಿಂದ ನಡೆದಿದೆ ಅಂತ ದೂರಿದ್ದಾರೆ. 2018ರಲ್ಲಿ ವಿಧಾನಸಭಾ ಚುನಾವಣೆ ವೇಳೆ ಮತಗಟ್ಟೆ ಬಳಿಯೇ 3 ಮಹಿಳೆಯರು ಗಾಡಿಗೆ ಡಿಕ್ಕಿ ಹೊಡೆದು ಕೊಲೆಗೆ ಯತ್ನಿಸಿದ್ರು. ಈ ಬಗ್ಗೆ ಠಾಣೆಗೆ ದೂರು ನೀಡದಂತೆ ಮುನಿರತ್ನ ಪ್ರಭಾವ ಬಳಸಿ ಅನ್ಯಾಯ ಮಾಡಿದ್ರು ಅಂತ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಿಂತ ನಮ್ಮ ಕುಟುಂಬದ ಮಾನ ತೆಗೆಯುವಂಥ ಪ್ರಯತ್ನ ಏನು ಇತ್ತೀಚಿನ ದಿನ ಮಾಡಿದ್ರು. ಸೆಕ್ಸ್ ಸ್ಕ್ಯಾಂಡಲ್ ಸಿಗಿಸ್ಬೇಕು ಅಂತೇಳಿ ಸುಪಾರಿ ಕೊಡುವಂಥದ್ದು. ನಮ್ಮದು ಫೋನ್ ಟ್ರ್ಯಾಕ್ ಮಾಡಿ ಕಳಿಸ್ತಾ ಇದ್ರು ಇನ್ಸ್ಪೆಕ್ಟ್ರ್ ಒಬ್ಬರು. ಅವ್ರು ಮಾಡೋ ಕೆಲಸ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡಿದ್ದಾರೆ ಇಲ್ಲಿ.